ಮಾಡೋದೆಲ್ಲ ಮಾಡ್ಬಿಟ್ಟು ಮೊಕ ಕೆರ್ಕೊಂಡ್ ಕೂತವ್ ನೋಡು. ಲೇ ನೀನ್ ಮಾಡುದು ಎಂತ ಕ್ರೈಮ್ ಗೊತ್ತೇನೋ? ಒಂದು ಹುಡುಗಿ ಜೀವನದಲ್ಲಿ ಆಟ ಆಡಿದ್ಯಾ ಕಣೋ. ಲೇ ಏನು ಹೀಗೆ ಹೇಳ್ತಿದ್ಯಾ? ಇನ್ನೇನು ನಾನೇನೋ ಮಾಡ್ದೆ? ನನ್ನ ಗ್ರಾಚಾರ ಸರಿ ಇರ್ಲಿಲ್ಲ, ಹೋಗಿ ಹೋಗಿ ಹೆಸರು ಕೇಳಬಾರ್ದು, ಸೇರ್ಬಾರ್ದು ಅಂತ ಕಂಡೀಷನ್ ಹಾಕೋ ಹುಡುಗಿನೇ ಸಿಕ್ಬೇಕಾ ನನಗೆ? ಅದು ರಾಂಗ್ ನಂಬರ್ ಅಲ್ಲಿ. ಸಾಧು, ನೀನ್ ನನಗೆ ಕರೆಕ್ಟ್ ನಂಬರ್ ಕೊಟ್ಟೆನಾ? ನಮಗೆ ರಿವರ್ಸ್ ಗ್ಯಾರಾ? ಏನ್ ಸಾರ್, ಮಾಡೋ ತಪ್ಪು ಕೆಲ್ಸಗಳನ್ನೆಲ್ಲ ತಾವು ಮಾಡ್ಬಿಟ್ಟು ಹೆಲ್ಪ್ ಮಾಡಕ್ ಬಂದು ಒಂದ್ ತಲೆ ಮೇಲೆ ಗೂಬೆ ಕೂರಿಸ್ತಾ ಇದ್ಯಾ? ಲೈ ನಿನ್ನ ನನ್ನ ಫ್ರೆಂಡ್ ಅನ್ಕೊಳಕ್ಕೆ ನಾಚಿಕೆ ಆಗುತ್ತೆ ಕಣ. ಹೌದು, ನನಗೂ ಎಲ್ಲ ಅದೇ ಹೇಳ್ತಾರೆ. ಏನಂತ? ನಿಮ್ಮ ಅಪ್ಪನ ವಯಸ್ಸವನ ಜೊತೆ ಏನೋ ನಿನ್ ಫ್ರೆಂಡ್ಶಿಪ್ ಅಂತ. ಮಾಡಬಾರ್ದಾಗಿತ್ತು. ಆಯ್ತು ಬಿಡಪ್ಪ. ಓಕೆ ಸಾಧು ಫೀಲ್ ಆಗ್ಬೇಕಣಲ್ಲ. ನನಗೆ ಇನ್ನೊಂದು ಹೆಲ್ಪ್ ಮಾಡ್ತೀನೋ ಪ್ಲೀಸ್? ಏನ್ ಮಾಡ್ಬೇಕಪ್ಪ? ಆ ಹುಡುಗಿ ಹತ್ರ ಹೋಗಿ ನನ್ನ ಫ್ರೆಂಡು ಏನು ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟ, ದಯವಿಟ್ಟು ಅವನ್ನ ಕ್ಷಮಿಸಿ ಅಂತ ಆ ಹುಡುಗಿ ಕಾಲಿಗೆ ಬಿದ್ದು ಬೇಡ್ಕೋಬೇಕಾ? ಹೌದು. ಹೋಗಲ್ಲ, ಹೋಗ, ನನ್ನ ಕೈಲಿ ಆಗಲ್ಲ. ಹೋಗ ಸಾಧು ಪ್ಲೀಸ್ ಕಣ, ಏನೋ ದೊಡ್ಡ ಮನ್ಸು ಮಾತ್ರ ನನ್ನ ಕೈಲಿ ಆಗಲ್ಲ. ಹೇಗೋ ಆ ಹುಡುಗಿಗೆ ನನ್ನ ಮುಖ ತೋರಿಸ್ಲಿ. ಈಗ ಮುಖ ನೋಡ್ದೆ ಲವ್ ಮಾಡ್ದಲ್ಲ, ಆವಾಗ ಈ ಬುದ್ಧಿ ಇರ್ಬೇಕಾಗಿತ್ತು. ಛೇ, ನನ್ನ ಲೈಫಲ್ಲಿ ಯಾರ ಎಮೋಷನ್ ಜೊತೆನೂ ನಾನು ಆಟ ಆಡಿರಲಿಲ್ಲ. ಈ 1 to 6 ಫ್ಯಾನ್ಸಿ ನಂಬರ್ ಅನ್ಕೊಂಡೆ. ಈ ನಂಬರ್ ನನ್ನ ಹಣೆ ಬರೋಣ ಹೀಗೆ ಬದಲಾಯಿಸುತ್ತೆ ಅನ್ಕೊಂಡಿರ್ಲಿಲ್ಲಪ್ಪ. 1 to 6 ಫ್ಯಾನ್ಸಿ ನಂಬರಾ? ಅವತ್ತು ನಾನು ಎಣ್ಣೆ ಏಟಲ್ಲಿ ಏನು ಹೇಳಿದ್ನೋ ಇವನೇನು ಬರ್ಕೊಂಡು. 1 to 6 ಫ್ಯಾನ್ಸಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಾಯ್ ರಾಜ್, ಯಾವಾಗ ಬಂದ್ಯೋ? ಏನಾಯ್ತು ರಾಜ್? ಅಯ್ಯಯ್ಯೋ, ರಾಂಗ್ ನಂಬರ್ ಎಂಟ್ರಿ ಮಾಡ್ಬಿಟ್ಟವನಲ್ಲ. ನನ್ನಿಂದ ಎಂತ ತಪ್ಪು ಕೆಲಸ ಆಗೋಯ್ತು. ಅವನ ಬಾಯಿ ಬಂದ ಬದಿಬಿಟ್ನಲ್ಲ. ಅವನಿಗೇನಾರು ವಿಷಯ ಗೊತ್ತಾದ್ರೆ ಅಯ್ಯಯ್ಯೋ, ಕಣ್ ಕಟ್ಟಿರೋ ರೇಪಿಸ್ಗೆ ಕತ್ತಿರಿನ ಕೈ ಸಿಗದಂಗ ಆಗೋಗುತ್ತೆ. ನಾನೇ ನಂಬರ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಏನಮ್ಮ ಗುರು, ಏನು ಹುಡುಕ್ತಾ ಇದ್ಯಾ? ಫೋನ್ ಕಣ, ಮೊಬೈಲ್ ಹುಡುಕ್ತಿದ್ದೀನಿ ನಾನು. ಲೇ, ಫೋನ್ ಇಲ್ಲೇ ಇದೆಯಲ್ಲ. ಅಲ್ಲ, ಫೋನ್ನ ಇಲ್ಲೇ ಇಟ್ಬಿಟ್ಟು ಊರೆಲ್ಲ ಹುಡುಕ್ತಾ ಇದ್ಯಾ? ಒಂದು ನಿಮಿಷ, ನಿನ್ ಫೋನ್ ಕೊಡು. ಅವತ್ತು ನನ್ನ ಫೋನಿಂದ ಆ ನಂಬರ್ ನಿನ್ಗೆ ಹೇಳಿದ್ನಲ್ಲ, ಅದು ಇದು ಕರೆಕ್ಟ್ ಆಗಿದ್ಯಾ ಚೆಕ್ ಮಾಡಿ ನೋಡ್ಬಿಡೋಣ. ಅಯ್ಯೋ ಇಲ್ಲ ನೋಡು, ನಿನ್ ಫೋನಲ್ಲಿ ಇರೋದು ನನ್ನ ಫೋನಲ್ಲಿ ಇರೋದು ಎರಡು ಒಂದೇ ನಂಬರ್, ಕರೆಕ್ಟ್ ಆಗಿದೆ. ರಾಂಗ್ ನಂಬರ್ ಅಲ್ವಲ್ಲ ನೋಡು, ಇದೇ ಕರೆಕ್ಟ್ ನಂಬರ್. ಅವತ್ ನಾನೇ ನನ್ನ ಕೈಯಾರ ಬರ್ದಿದ್ದೀನಿ. ಇವನು ಎಂತ ಎಡವಟ್ ಮಾಡ್ಕೊಂಡಿದ್ದಾನೆ ಗೊತ್ತಾ? ರಾಂಗ್ ನಂಬರ್ ನ ನೋಟ್ ಮಾಡ್ಕೊಂಡಿದ್ದಾನ್ರಿ. ಅವ್ನು ರಾಂಗ್ ನಂಬರ್ ನೋಟ್ ಮಾಡ್ಕೊಂತಾನೇನೆ. ಎಂತ ಇಂಟೆಲಿಜೆಂಟ್ ಹುಡುಗ ಅವನು. ನೀನ್ ಸುಮ್ಮನೆ ಹಂಗೆ ಮಾಡಿದಾನ್ರಿ. ಇದೇ ಒರಿಜಿನಲ್ ನಂಬರ್. ಯಾವ್ದು ಒರಿಜಿನಲ್? ಹೋಗೆ 2 ಗೋಲಿ ಬಜ್ಜಿ ಮಾಡ್ಕೊಂಬ, ಅವ್ನು ತಿಂತಾನೆ. ಬೇಕಾದ್ರೆ ನಿಮ್ಮ ಮೊಬೈಲ್ ಅಲ್ಲೂ ಅದೇ ಇದೆ, ತೋರಿಸ್ತೀನಿ. ಯಾವ ಮೊಬೈಲ್ ಅಲ್ಲಿ? ಅದೇ ನಂಬರ್ ಕಣೆ ಇದು. ಇದೇನಿದು? ಬೇರೆ ನಂಬರ್ ಇದೆ. ಇದೇ ಕರೆಕ್ಟ್ ನಂಬರ್ ಕಣೆ, ನೀನು ನೋಟ್ ಮಾಡ್ಕೊಳ್ಳೆ. ನಿಮ್ ಮುಖ, ನೀವ್ ಅವತ್ತೇ ಸರಿಯಾದ ನಂಬರ್ ನೋಟ್ ಮಾಡ್ಕೊಂಡಿದ್ದೀರಾ ಇಲ್ವಾ ಅಂತ ನಾನು ಚೆಕ್ ಮಾಡಿ ನೋಡಿದೀನಿ. ಸ್ವಲ್ಪ ಜೋರಾಗಿ ಹೇಳೋ ಕೇಳಿಸ್ತಿಲ್ಲ. ಚಿಕ್ಕ ತಪ್ಪಾಗೋಯ್ತು. ದೊಡ್ಡವರಿಂದ ಚಿಕ್ಕ ತಪ್ಪಾದ್ರೆ ಶಿಕ್ಷೆ ದೊಡ್ಡದಾಗೆ ಇರುತ್ತಪ್ಪ. ಇದ್ರಲ್ಲಿ ಹೊಡಿತೀಯಾ? ಇಷ್ಟು ಕರೆಕ್ಟ್ ಆಗಿ ಹೇಗೆ ಹೋಗ್ಕೊಂಡಿಡ್ದೆ ನೀನು? ನೋವಾಗತ್ತೆ. ನಾನ್ ನಂಬಲ್ಲ. ಬೇಕಾದ್ರೆ ಆ ಹುಡುಗಿದು ಕಾಲ್ ಹಿಡ್ಕೊಂಡು ಬೇಡಕೋತಿನ ತಪ್ಪಾಯ್ತು ಅಂತ. ಅವಳು ತುಂಬಾ ಒಳ್ಳೆಯವಳು ಕಣೋ, ಕ್ಷಮಿಸ್ಬಿಡ್ತಾಳೆ. ಆದ್ರೆ ನೀನು ಮಾಡ್ದಲ್ಲ ಈ ಹಾಳಾದ ಕ್ರಿಯೇಟಿವಿಟಿ, ಆ ತಪ್ಪಿಗೆ ಯಾರೋ ಶಿಕ್ಷೆ ಕೊಡ್ತಾರ? ಮೇಲೊಬ್ಬ ಅಲ್ಲ ಇದ್ದಾನ ಕಣ, ಅವ್ನು ನೋಡ್ಕೊತಾನ. ಬಿಡ ಮಗಲ್ಲ, ಬಿಡ. ಇಲ್ಲೊಬ್ಬ ಗಣೇಶ ಇದ್ದಾನ ಕಣ, ಇವನು ನೋಡ್ಕೊತಾನೆ. ಪ್ಲೀಸ್. ಏನೋ ನಿನ್ ಕ್ರಿಯೇಟಿವಿಟಿ. ಫ್ಯಾನ್ಸಿ ನಂಬರ್ನ ಫ್ಯಾನ್ಸಿಯಾಗಿ ಕುಡ್ಕೊಂಡು ಹೇಳ್ತೀಯ.